Okay. Okay, friends. Today we mainly discuss about some important topics that is in biotechnology. ಬಯೋಟೆಕ್ನಾಲಜಿನಲ್ಲಿ ಇಂಪಾರ್ಟೆಂಟ್ ಆಗಿದ್ದಂಥ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈನು, ಬಿ ಸೇಫ್ ವಿತ್ ಎಮ್ ಜಿ ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮನೆಯಲ್ಲೇ ಇರಿ, ಚೆನ್ನಾಗಿರಿ. ಎಮ್ ಜಿ ಸರ್ಕಲ್ ಇದ್ದರೆ ಯೂಟ್ಯೂಬ್ ಏನಿದೆ ಚಾನಲ್ಸ್ ಇದ್ದರೆ ಅಬ್ಸರ್ವ್ ಮಾಡ್ತಾ ಇರಿ. ಹೊಸ ಎಲ್ಲ ಸಬ್ಜೆಕ್ಟ್ಗಳು ಬರ್ತವೆ, ಭಾಳ ವಂಡರ್ಫುಲ್ ಆಗಿರ್ತಾರೆ ಕ್ಲಾಸಸ್ಸು. ಜಸ್ಟ್ ಇದರ ಮೆಂಟಲ್ ಅಬಿಲಿಟಿ ಬಂತು, ಅದಾದಮೇಲೆ ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದಾದಮೇಲೆ ಇದರ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಹೀಗೆಲ್ಲ ಕ್ಲಾಸಸ್ ಬರ್ತಾ ಇರ್ತವೆ. ಡೋಂಟ್ ಮಿಸ್ ಇಟ್. ಬಿ ಸೇಫ್ ವಿತ್ ದ ಎಮ್ ಜಿ ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ದ ಹೋಮ್. ಓಕೆ, ಹೋಮ್ ಕ್ಲಾಸ್ನಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ, ಸ್ಟೆಮ್ ಟಿಶ್ಯೂ ಕಲ್ಚರ್, ಆಮೇಲೆ ಏನಪ್ಪ ಅಂದರೆ DNA ಫಿಂಗರ್ ಪ್ರಿಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. DNA ಫಿಂಗರ್ ಪ್ರಿಂಟನ್ನು ಮತ್ತೆ ನಾನೇನಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, DNA ಟೆಸ್ಟಿಂಗ್ ಅಂತ ಹೇಳ್ತೀವಿ. DNA ಟೆಸ್ಟಿಂಗ್ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಈ DNA ಬೆರಳಚ್ಚು ತಂತ್ರಜ್ಞಾನದ ಪಿತಾಮಹ ಅಲೆಕ್ ಜಫ್ರಿ ಅಂತ ಹೇಳ್ತೀವಿ. ಬಹಳಷ್ಟು ಟೈಮ್ ನಮಗೆ ಎಕ್ಸಾಮ್ ನಲ್ಲಿ ಹೈಲೈಟ್ ಆಗ್ತಕ್ಕಂಥ ಒಂದು ಟರ್ಮು DNA ಬೆರಳಚ್ಚು ತಂತ್ರಜ್ಞಾನ. ಇದರ ಪಿತಾಮಹ ಯಾರಪ್ಪ ಅಂದ್ರೆ ಅಲೆಕ್ ಜಫ್ರಿ ಅಂತ ಹೇಳ್ತೀವಿ. ಅಲೆಕ್ ಜಫ್ರಿ ಅಂತಂದು DNA ಬೆರಳಚ್ಚು ತಂತ್ರಜ್ಞಾನದ ಪಿತಾಮಹ ಇವರು ಅಲೆಕ್ ಜಫ್ರಿ ಅಂತಂದು. ಜಗತ್ತಿನಲ್ಲಿ ಪ್ರತಿಯೊಬ್ಬರ DNA ಇದ್ರೆ ಬೇರೆ ಬೇರೆ ಆಗಿರುತ್ತೆ. 99% ಏನಿದ್ರೆ ಬೇರೆ ಇರುತ್ತೆ, 1% ಲಿಂಕ್ ಇರುತ್ತೆ. ತಂದೆ, ತಾಯಿ, ಮಕ್ಕಳು, ಅಣ್ಣ, ತಮ್ಮ, ಇಷ್ಟೇ ಸಾಕು. ನಮಗೆ ಇಷ್ಟು ಲಿಂಕ್ ಇದ್ರೆ ಸಾಕು. ಅತಿ ಈಸಿಯಾಗಿ ಇದ್ರೆ ಇದನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಎನ್ನುವುದಂದ್ರೆ ಕ್ರಿಮಿನಾಲಜಿನಲ್ಲಿ, ಅಪರಾಧ ಶಾಸ್ತ್ರ ವಿಭಾಗದಲ್ಲಿ ಇದನ್ನ ಅತಿ ಹೆಚ್ಚು ಬಳಕೆ ಮಾಡ್ತೀವಿ. ಯಾವುದೇ ಕೇಸ್ಗಳನ್ನ ತೆಗೆದುಕೊಂಡ್ರೆ ಅದು ಲಾಸ್ಟಿಗೆ ಬಂದು ನಿಂತ್ಕೊಳ್ಳೋದು ಏನಂದ್ರೆ DNA ಟೆಸ್ಟಿಂಗ್. ಒಂದು ಸಲ DNA ಟೆಸ್ಟಿಂಗ್ ಆಯಿತು ಅಂದ್ರೆ ಅವ್ರ ಕತೆ ಮುಗೀತು ಒಂದಂಗೆ. ಅಪರಾಧಿ ಏನಂದ್ರೆ ನಿಜವಾದ ಅಪರಾಧಿ ಸಿಕ್ಕಾಕೊಂಡ್ಬಿಡ್ತಾರೆ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ರಿಮಿನಾಲಜಿ ಅಂತ ಬಹಳ ರೀಸೆಂಟ್ ಆಗಿ ಐಡೆಂಟಿಫೈ ಆಗಿರ್ತಕ್ಕಂಥ ಒಂದು ಕೇಸಸ್ಗಳಿವೆ. ನಿಮಗೆಲ್ಲ ಗೊತ್ತಿರಬೇಕು. ಇಂದ್ರಾಣಿ ಮುಖರ್ಜಿ ವರ್ಸಸ್ ಶೀನಾ ಬೋರಾ ಅಂತ. ಇಂದ್ರಾಣಿ ಮುಖರ್ಜಿ ವರ್ಸಸ್ ಶೀನಾ ಬೋರಾ ಅಂತಂದು ನೋಡಿ, ದೊಡ್ಡ ಒಂದು ಕಾಂಟ್ರವರ್ಸಿಯನ್ನು ಉಂಟು ಮಾಡಿರ್ತಕ್ಕಂಥ ಕೇಸ್ ಇದು. ಇಂದ್ರಾಣಿ ಮುಖರ್ಜಿ ವರ್ಸಸ್ ಶೀನಾ ಬೋರಾ ಅಂತ ಹೇಳ್ತೀವಿ. ಕ್ರಿಮಿನಾಲಜಿ, ಅಪರಾಧ ಶಾಸ್ತ್ರ. ಪ್ರತಿಯೊಬ್ಬರದ್ದು DNA ಬೇರೆ ಬೇರೆನೇ ಇರುತ್ತೆ, ಆದರೆ 1% ಮಾತ್ರ ಇದರ ಲಿಂಕ್ ಇರುತ್ತೆ. ಇಷ್ಟೇ ಲಿಂಕ್ ಅನ್ನು ತೆಗೆದುಕೊಂಡು ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ. ಅಪರಾಧಿಗಳು ಯಾರು ಅಂತಂದು. ಜಗತ್ತಿನಲ್ಲಿ ಮೊದಲನೇ ಏನಪ್ಪ ಅಂದ್ರೆ DNA ಪ್ರಯೋಗಾಲಯ ಅದು ಕಂಡು ಬರೋದೇನಪ್ಪ ಅಂದ್ರೆ ಅಮೆರಿಕದ ಫ್ಲೋರಿಡಾದಲ್ಲಿ. ನೋಡ್ರಿ, ನೆನ್ಪಿಟ್ಕೋಬೇಕು. ಅಮೆರಿಕದ ಫ್ಲೋರಿಡಾದಲ್ಲಿ ಏನಪ್ಪ ಅಂದ್ರೆ DNA ಟೆಸ್ಟಿಂಗ್ ಲ್ಯಾಬ್ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಓಪನ್ ಆಯಿತು. ಜಗತ್ತಿನಲ್ಲಿ ಫಸ್ಟ್ DNA ಕೇಸ್ ಅಂದ್ಕೊಳ್ಳಿ ಬಿಲ್ ಕ್ಲಿಂಟನ್ ವರ್ಸಸ್ ಮೋನಿಕಾ ಲೆವಿನ್ಸ್ಕಿ ಅಂತ ಹೇಳ್ತೀವಿ. ಅಮೆರಿಕದ ಅಧ್ಯಕ್ಷರು ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಅದೇ ಕೇಸ್ ಇದು, ಬಿಲ್ ಕ್ಲಿಂಟನ್ ವರ್ಸಸ್ ಮೋನಿಕಾ ಲೆವಿನ್ಸ್ಕಿ ಅಂತ ಹೇಳ್ತೀವಿ. ಮೋನಿಕಾ ಲೆವಿನ್ಸ್ಕಿ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಕೇಸು. ಈ ಕೇಸ್ನಲ್ಲಿ ಏನಾದ್ರು ಸಿಕ್ಕಾಕೊಂಡ್ರು. ಕೊನೆಗೆ ಅಪರಾಧಿ ಏನಂದ್ರೆ ಬಿಲ್ ಕ್ಲಿಂಟನ್ ಅವರೇ ಆದರು. ನೋಡಿ, ಬಿಲ್ ಕ್ಲಿಂಟನ್ ವರ್ಸಸ್ ಮೋನಿಕಾ ಲೆವಿನ್ಸ್ಕಿ ಅಂತ. ಅದೇ ರೀತಿ ಭಾರತದ ಮೊದಲ DNA ಪ್ರಯೋಗಾಲಯ ಅಂದ್ಕೊಳ್ಳಿ ಹೈದರಾಬಾದ್ ಅಂತ ಕೊಡ್ತೀವಿ ನಾವು. ಹೈದರಾಬಾದ್ ಅಂತ ಎಲೆಕ್ಟ್ರೋಪೋರೋಸಿಸ್ ವಿಧಾನ ಅಂತ ಬರುತ್ತೆ. ಎಲೆಕ್ಟ್ರೋಪೋರೋಸಿಸ್ ವಿಧಾನ ಅನ್ನೋ ಒಂದು ವಿಧಾನದ ಮೂಲಕ ಈ ಒಂದು ಅಪರಾಧಿಗಳನ್ನ ಐಡೆಂಟಿಫೈ ಮಾಡ್ತೀವಿ. ಯಾವುದಾದ್ರೂ ಮನೆಯನ್ನು ಕಳ್ಳತನ ಮಾಡಬೇಕಪ್ಪ ಅಂದ್ರೆ ಕಳ್ಳ ಏನಂದ್ರೆ ಕಂಪಲ್ಸರಿ ಅಂದ್ರೆ ಕಿಟಕಿಯಿಂದಾದ್ರೂ ಮುರಿದು ಹೋಗ್ಬೇಕು, ಇಲ್ಲಾಂದ್ರೆ ಡೋರ್ನಾದ್ರೂ ಮುರಿದು ಹೋಗಿರ್ಬೇಕು. ಅದು ಯಾವುದಾದ್ರೂ ಒಂದು ವಸ್ತುಗಳನ್ನ ಟಚ್ ಮಾಡಿದ್ದಂದ್ರೆ ಅವನು ಸೆಲ್ಸ್ ಇರ್ತವೆ, ಮೈನ್ಯೂಟ್ ಆಗಿರ್ತಕ್ಕಂಥ ಸೆಲ್ಸ್ ಇರ್ತವೆ. ಆ ಸೆಲ್ಸ್ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ದಾನ ಎಳೆ ಇದು ಸಿಕ್ಕರೆ ಮುಗಿದೋಯ್ತು. ಕಂಪ್ಲೀಟ್ ಅವನ ಹಿಸ್ಟ್ರಿನೇ ಸಿಗುತ್ತೆ. ಬರೀ ಅವನಷ್ಟೇ ಹಿಸ್ಟ್ರಿ ಅಲ್ಲ, ಅವ್ರ ಇಡೀ ಫ್ಯಾಮಿಲಿದು ಅಜ್ಜ ಮುತ್ತಜ್ಜ ಎಲ್ಲ ಕಂಪ್ಲೀಟ್ ಏನಾದ್ರೆ ಫ್ಯಾಮಿಲಿ ಹಿಸ್ಟ್ರಿ ಸಿಗುತ್ತೆ. ಇದ್ರ ಮೇಲೆ ಬಂದಿರ್ತಕ್ಕಂಥ ಒಂದು ಮೂವಿ ಅದು ಯಾವುದಪ್ಪ ಅಂದ್ರೆ ಸೆವೆಂತ್ ಸೆನ್ಸ್ ಅಂತ. ಸೂರ್ಯ ಅಂತ ಹೇಳ್ತೀವಿ. ಸೆವೆಂತ್ ಸೆನ್ಸ್ ಅಂತದ್ದು ಇದ್ರ ಮೇಲೆ ಬಂದಿರ್ತಕ್ಕಂಥ ಮೂವಿ. ಕರೋನಾ ರೋಗ ಬರೋದನ್ನ 10 ವರ್ಷ ಮುಂಚೆನೆ ಹೇಳಿದ್ರು ಇವರು. ಯಾರಾದ್ರೂ ತಮಿಳುನಾಡಿನವರು. ಸೂರ್ಯ ವರ್ಸಸ್ ಡಾಂಗ್ಲಿ ಅಂತ ಹೇಳ್ತೀವಿ. ಚೀನಾದವರು ಯಾವ ರೀತಿ ಅಂದ್ರೆ ಮಕ್ಕಳಲ್ಲಿ, ನಾಯಿಗಳಲ್ಲಿ ವೈರಸ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರತಕ್ಕಂಥ ಒಂದು ಸ್ಟೋರಿ ಇದು. ಸೆವೆಂತ್ ಸೆನ್ಸ್ ಅಂತ ಹೇಳ್ತೀವಿ. ವಿಕ್ರಮ ಸೂರ್ಯ ವರ್ಸಸ್ ಏನಪ್ಪಾ ಅಂತಂದ್ರೆ ಡಾಂಗ್ಲಿ ಅಂತಂದು, ಕರೋನಾ ಅಂತಂದು 10 ವರ್ಷ ಮುಂಚೆನೆ ಹೇಳಿದ್ರು. ಸೂರ್ಯನ DNA ಏನಪ್ಪಾ ಅಂತಂದ್ರೆ ಈ ಒಂದು ಔಷಧಿಯನ್ನು ಕಂಡುಹಿಡಿದಿರ್ತಕ್ಕಂಥ ಔಷಧಿಯನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾಹಿತಿ ಇರುತ್ತೆ. ಸೂರ್ಯನ ಅಜ್ಜ ಕಂಡುಹಿಡಿದಿರ್ತಾನೆ ಒಂದು ಸಣ್ಣ ಸಸ್ಯದ ಎಲೆಗಳಿಂದ. ಅದನ್ನ ಬಳಕೆ ಮಾಡ್ಕೊಂಡು ಇಲ್ಲಿ ಕ್ಯೂರ್ ಮಾಡ್ತಾರೆ. ಸೆವೆಂತ್ ಸೆನ್ಸ್ ಅಂತ ಹೇಳ್ತೀವಿ. ಇದ್ರೊಳಗೆ ಇಲ್ಲಿ ಬರ್ತಕ್ಕಂಥ ನೋಡಿ
ಈ ಸ್ಟೆಪ್ಸ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಜೀನ್ಸ್ ಅಂತ ಹೇಳ್ತೀವಿ. ಲಕ್ಷಣಗಳು, ಒಂದು ಜೀನ್ಸ್ ನಮ್ಮ ಚರ್ಮದ ಬಣ್ಣವನ್ನ ಡಿನೋಟ್ ಮಾಡಿದ್ರೆ, ಇನ್ನೊಂದು ಜೀನ್ಸ್ ಏನಪ್ಪಾ ಅಂತಂದ್ರೆ ಕಣ್ಣಿನ ಬಣ್ಣವನ್ನ ಡಿನೋಟ್ ಮಾಡುತ್ತೆ. ಇನ್ನೊಂದು ಜೀನ್ಸ್ ಏನಪ್ಪಾ ಅಂತಂದ್ರೆ ಮೆದುಳಿನ ಸಾಮರ್ಥ್ಯವನ್ನ ಡಿನೋಟ್ ಮಾಡುತ್ತೆ, ಮೆದುಳಿನ ಸಾಮರ್ಥ್ಯವನ್ನು ಡಿನೋಟ್ ಮಾಡುತ್ತೆ. ಇದ್ರೊಳಗೆ ಮೊದಲಿಂದ ಶುಗರ್ ಬರುತ್ತೆ, ಆಮೇಲೆ ಫಾಸ್ಫೇಟ್ ಬರುತ್ತೆ, ಆಮೇಲೆ ಪಿರಿಮಿಡಿನ್ಸ್ ಬರ್ತವೆ, ಒಂದು ಅಡಿನಿನ್ ಅಂತದ್ದು, ಇನ್ನೊಂದು ಇದ್ರೆ ಥೈಮಿನ್ ಅಂತದ್ದು, ಆಮೇಲೆ ಮತ್ತೇನಪ್ಪಾ ಅಂದ್ರೆ ನೆಕ್ಸ್ಟ್ ಫಾಸ್ಫೇಟ್ ಬರುತ್ತೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಶುಗರ್ ಬರುತ್ತೆ. ಇವನ್ನ ಜೀನ್ಸ್ ಅಂತ ಹೇಳ್ತೀವಿ. ಜೀನ್ಸ್ ಅಂತಂದು ಎಲ್ಲ ಕಂಪ್ಲೀಟ್ ಹಿಸ್ಟ್ರಿನೇ ಇದ್ರೊಳಗೆ ಇರುತ್ತೆ, ಕಂಪ್ಲೀಟ್ ಹಿಸ್ಟ್ರಿನೇ ಇರುತ್ತೆ. ನೋಡ್ರಿ, ಮೆದುಳಿನ ಸಾಮರ್ಥ್ಯ, ಚರ್ಮದ ಬಣ್ಣ, ಕಣ್ಣಿನ ಬಣ್ಣ, ಜೀನ್ಸ್ ಅಂತ ಹೇಳ್ತೀವಿ. ಲಕ್ಷಣಗಳು ಬರೀ ನಮ್ದು ಅಷ್ಟೇ ಅಲ್ಲ, ನಮ್ಮ ಅಜ್ಜ ಮುತ್ತಜ್ಜಕ್ಕೂ ಕೂಡ ಕ್ಯಾರೆಕ್ಟರ್ಸ್, ಬಿಹೇವಿಯರ್ಸ್ ಇರುತ್ತೆ. ಇದ್ರೊಳಗೆ ಒಂದು ಲ್ಯಾಡರ್ ಏನಪ್ಪಾ ಅಂದ್ರೆ ತಂದೆಯಿಂದ ಬಂದಿದ್ರೆ, ಇನ್ನೊಂದು ಲ್ಯಾಡರ್ ಇದೆಯಲ್ಲ, ಇನ್ನೊಂದು ಎಲೆ ಇದೆಯಲ್ಲ, ಅದು ತಾಯಿಯಿಂದ ಬಂದಿರುತ್ತೆ. ಈ ರೀತಿ ಅಂದ್ರೆ ನಮ್ಮಲ್ಲಿ ಜೀನ್ಸ್ ಏನಿದ್ರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಕಂಟಿನ್ಯೂ ಆಗ್ತಾ ಇರ್ತಾವೆ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಇವನ್ನ ನೈಟ್ರೋಜನ್ ಬೇಸಿಸ್ ಅಂತ ಹೇಳ್ತೀವಿ. ಇದು ಫಾಸ್ಫೇಟು, ಇದು ಶುಗರ್. ಇದು ಈ ಕಡೆಗೂ ಕೂಡ ಸೇಮ್ ಬರುತ್ತೆ. ಈ ಕಡೆ ಅಂದ್ರೆ ಫಾಸ್ಫೇಟ್ ಬರುತ್ತೆ, ಆಮೇಲೆ ಶುಗರ್ ಬರುತ್ತೆ. ನೈಟ್ರೋಜನ್ ಬೇಸಿಸ್. ಅಡಿನಿನ್ಗೆ ಯಾವಾಗಲೂ ಡಬಲ್ ಬಾಂಡು ಯಾವುದಂದ್ರೆ ಥೈಮಿನ್ಗೆ ಯಾವಾಗಲೂ ಡಬಲ್ ಬಾಂಡು ಯಾವುದಂದ್ರೆ ಅಡಿನಿನ್. ಸೈಟೋಸಿನ್ಗೆ ಯಾವಾಗಲೂ ಏನಪ್ಪಾ ಅಂತಂದ್ರೆ ತ್ರಿಬಲ್ ಬಾಂಡು ಗುವಾನಿನ್ ಅಂತಂದು. ಗುವಾನಿನ್ಗೆ ಯಾವಾಗಲೂ ತ್ರಿಬಲ್ ಬಾಂಡು ಯಾವುದಪ್ಪ ಅಂದ್ರೆ ಸೈಟೋಸಿನ್ ಅಂತಂದು. ಒಂದೇ ಒಂದು ಸಣ್ಣ ಡಿಫ್ರೆನ್ಸ್, ಇದು DNA ರಚನೆ ನಮ್ಮ ದೇಹದ ಒಳಗಡೆ ಇರುತ್ತೆ. ಈ ಕರೋನಾ ವೈರಸ್ ಆಗಿರ್ಬೋದು, ಆಮೇಲೆ ಏನಪ್ಪ ಅಂದ್ರೆ HIV ವೈರಸ್ ಆಗಿರ್ಬೋದು, ಅಲ್ಲಿ ಹಿಡಿದ್ರೆ RNA ಇರುತ್ತೆ. RNA ನಲ್ಲಿ ಏನಪ್ಪ ಅಂದ್ರೆ ಅಡಿನಿನ್ ಜೊತೆಗೆ ಯುರಾಸಿಲ್ ಬರುತ್ತೆ. ಅಡಿನಿನ್ ಜೊತೆಗೆ ಏನಪ್ಪಾ ಅಂದ್ರೆ ಯುರಾಸಿಲ್ ಬರುತ್ತೆ RNAದಲ್ಲಿ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್, ಕಂಟಿನ್ಯೂಸ್ ಆಗಿ PSI ನಲ್ಲಿ, KS ನಲ್ಲಿ ಇದ್ರ ಮೇಲೆ ಹೈಲೈಟ್ ಮಾಡ್ತಾ ಇರ್ತಾರೆ. ಸದರ್ನ್ ಬ್ಲಾಟಿಂಗ್ ಅಂತ ಹೇಳ್ತೀವಿ. DNA ಟೆಸ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆಗೆ ಇನ್ನೊಂದು ಹೆಸರಿಂದ ಸದರ್ನ್ ಬ್ಲಾಟಿಂಗ್ ಅಂತ ಹೇಳ್ತೀವಿ. ಸದರ್ನ್ ಬ್ಲಾಟಿಂಗ್ ಅಂತಂದು DNA ನಲ್ಲಿ ಅಡಿನಿನ್ ಜೊತೆಗೆ ಥೈಮಿನ್ ಬಂದ್ರೆ, RNA ನಲ್ಲಿ ಅಡಿನಿನ್ ಜೊತೆಗೆ ಯುರಾಸಿಲ್ ಬರುತ್ತೆ. ಬಹಳ 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 ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಇದನ್ನ ಬಳಕೆ ಮಾಡ್ತಾ ಇರ್ತೀವಿ. ನೋಡಿ, ಈ ರೀತಿ ನೈಟ್ರೋಜನ್ ಬೇಸಿಸ್ ಅಂತದ್ದು, ಎಲೆಕ್ಟ್ರೋಪೋರೋಸಿಸ್ ಅಂತದ್ದು, ಕಳ್ಳತನ ಆದಾಗ ಅಪರಾಧಿಗಳನ್ನ ಪತ್ತೆ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು. ಹೀಗಾಗಿ ಎಲ್ಲರೂ ಕಳ್ಳತನಗಳಾದಾಗ, ಅಪರಾಧಗಳಾದಾಗ, ಒಳಗಡೆ ಎಂಟ್ರಿ ಆಗ್ಬೇಕಾದಾಗ ಬಹಳ ಹುಷಾರಾಗಿರ್ಬೇಕು. ಕೇಸಸ್ಗಳೆಂದ್ರೆ ಡೈವರ್ಟ್ ಆಗ್ತವೆ. ನಿಜವಾದ ಅಪರಾಧಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಯಾರೋ ಒಳಗಡೆ ಎಂಟ್ರಿ ಆಗಿರ್ತಕ್ಕಂಥವ್ರು ಇದ್ರೆ ಅಪರಾಧಿಯಾಗಿ ಘೋಷಿಸಲ್ಪಡ್ತಾರೆ. ಹೀಗಾಗಿ ಬಹಳ ಹುಷಾರಾಗಿರ್ಬೇಕು ಇದ್ರ ಬಗ್ಗೆ. ಕ್ರಿಮಿನಾಲಜಿ ಅಥವಾ ಅಪರಾಧ ಶಾಸ್ತ್ರ ಅಂತ ಹೇಳ್ತೀವಿ. ನೋಡ್ರಿ, ಜೀನ್ಸ್ ಅಂತಂದು ಒಬ್ಬರ ತರ ಇನ್ನೊಬ್ಬರಿಗೆ ಇರೋದಿಲ್ಲ. ಇದನ್ನು ಅತಿ ಹೆಚ್ಚು ಬಳಕೆ ಮಾಡಿದ್ರೆ ಕ್ರಿಮಿನಾಲಜಿನಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಬೋನ್ಸಾಯ್ ಅಂತಂದು. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್. ಜಪನೀಸ್ ಟರ್ಮ್ ಇದು, ಬೋನ್ಸಾಯ್ ಅಂತಂದು. ಜಪನೀಸ್ ಟರ್ಮ್ ಇದು. ಜಪಾನ್ ದೇಶದ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪದ ಇದು. ಯಾವುದಪ್ಪ ಅಂತಂದ್ರೆ ಬೋನ್ಸಾಯ್ ಅಂತ ಹೇಳ್ತೀವಿ. ಜಪಾನ್ ದೇಶದ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಬೋನ್ಸಾಯ್ನ ಶಬ್ದಶಃ ಅರ್ಥ ಏನಂದ್ರೆ ಕುಬ್ಜ ಅಂದಂಗೆ. ದೊಡ್ಡ ಗಾತ್ರದ ಸಸ್ಯಗಳನ್ನ ಚಿಕ್ಕ ಗಾತ್ರದಲ್ಲಿ ಬೆಳೀತಕ್ಕಂಥ ಒಂದು ತಂತ್ರಜ್ಞಾನಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಬೋನ್ಸಾಯ್ ಅಂತ ಹೇಳ್ತೀವಿ. ದೊಡ್ಡ ಗಾತ್ರದ ಸಸ್ಯಗಳನ್ನ ಚಿಕ್ಕ ಗಾತ್ರದಲ್ಲಿ ಬೆಳೀತಕ್ಕಂಥ ಒಂದು ತಂತ್ರಜ್ಞಾನಕ್ಕೆ ಏನಪ್ಪಾ ಅಂದ್ರೆ ನಾವು ಬೋನ್ಸಾಯ್ ಅಂತ ಹೇಳ್ತೀವಿ. ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಕುಬ್ಜ, ಇದರ ಅರ್ಥ ಏನಪ್ಪಾ ಅಂದ್ರೆ ಕುಬ್ಜ. ಜಪಾನ್ ದೇಶದ ಪದ ಯಾವುದಪ್ಪ ಅಂದ್ರೆ ಬೋನ್ಸಾಯ್ ಅಂತಂದು. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ದೊಡ್ಡ ಗಾತ್ರದ ಸಸ್ಯಗಳನ್ನ ಚಿಕ್ಕ ಗಾತ್ರದಲ್ಲಿ ಬೆಳೀತಕ್ಕಂಥ ಒಂದು ತಂತ್ರಜ್ಞಾನಕ್ಕೆ ನಾವೇನಂತ ಹೇಳ್ತೀವಿ? ಬೋನ್ಸಾಯ್ ಅಂತ ಹೇಳ್ತೀವಿ. ಜಪಾನ್ ದೇಶದಲ್ಲಿ ಇದು ಅಂದ್ರೆ ಒರಿಜಿನೇಟ್ ಆಯಿತು. ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಸಸ್ಯಗಳು ಎತ್ತರವಾಗಿ ಬೆಳೀಲಿಕ್ಕೆ ಕಾರಣವಾಗಿರ್ತಕ್ಕಂಥ ಜೀನ್ಸ್ ಅನ್ನು ತೆಗೆದು ಹಾಕಿದ್ರಪ್ಪ ಅಂದ್ರೆ ಸಸ್ಯ ಎಷ್ಟಿರುತ್ತಲ್ಲ ಲೈಫ್ ಲಾಂಗ್ ಅಷ್ಟೇ ಇರುತ್ತೆ. ಬಹಳ ಚಿಕ್ಕದಾಗಿರ್ತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಜಪಾನು. ಹೀಗಾಗಿ ಯಾವಾಗಲೂ ಏನಪ್ಪಾ ಅಂದ್ರೆ ಅವರು ಬಹಳ ವಂಡರ್ಫುಲ್ ಆಗಿ ಥಿಂಕ್ ಮಾಡ್ತಾರೆ. ಯಾರಾದ್ರೂ ಜಪನೀಸ್. ಇವ್ರದೇ ಒಂದು ಕೊಡುಗೆ ಯಾವುದಪ್ಪ ಅಂದ್ರೆ ನ್ಯಾನೋ ತಂತ್ರಜ್ಞಾನ, ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇವ್ರದೇ ತಂತ್ರಜ್ಞಾನ, ಇದು ಕೂಡ ಇವ್ರದೇ ತಂತ್ರಜ್ಞಾನ. ನೋಡ್ರಿ, ಬೋನ್ಸಾಯ್ ಅಂತಂದು ಇದ್ರೊಳಗೆ ಮತ್ತೆ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು T3 ಅಂತಂದು, ಇನ್ನೊಂದು T4 ಅಂತಂದು.
ಬೋನ್ಸಾಯಿ ತಂತ್ರಜ್ಞಾನದೊಳಗೆ ಮತ್ತೆ ಎರಡು ರೀತಿ. ಅದರೊಳಗೆ ಮೊದಲನೇದು ಯಾವ್ದಪ್ಪ ಅಂದ್ರೆ T3 ಅಂತಂದ್ರೆ, ಇನ್ನೊಂದು ಯಾವ್ದಂದ್ರೆ T4 ತಂತ್ರಜ್ಞಾನ. T3 ಅಂದ್ರೆ ಬಹಳ ಸಿಂಪಲ್. ಸಸ್ಯಗಳನ್ನ ಅಡ್ಡ ಸಾಲಿನಲ್ಲಿ ಬೆಳೆಸುವುದಕ್ಕೆ, ಸಸ್ಯಗಳನ್ನ ಅಡ್ಡ ಸಾಲಿನಲ್ಲಿ ಬೆಳೆಸುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ T3 ತಂತ್ರಜ್ಞಾನ ಅಂತ ಹೇಳ್ತೀವಿ. ಸಸ್ಯಗಳನ್ನ ಅಡ್ಡ ಸಾಲಿನಲ್ಲಿ ಬೆಳೆಸಿದ್ರೆ T3 ತಂತ್ರಜ್ಞಾನ ಅಂತ ಹೇಳ್ತೀವಿ. ಸಸ್ಯಗಳನ್ನ ಕಂಬ ಸಾಲಿನಲ್ಲಿ ಬೆಳೆಸುವುದಕ್ಕೆ, ಸಸ್ಯಗಳನ್ನ ಕಂಬ ಸಾಲಿನಲ್ಲಿ ಬೆಳೆಸುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ T4 ತಂತ್ರಜ್ಞಾನ ಅಂತ ಹೇಳ್ತೀವಿ. T4 ತಂತ್ರಜ್ಞಾನ ಬಹಳ ಸಿಂಪಲ್ ಇದೆ. ಸಸ್ಯಗಳನ್ನ ಅಡ್ಡ ಸಾಲಿನಲ್ಲಿ ಆಲ್ಮೋಸ್ಟ್ ಆಲ್ ಈಗ ಏನಂದ್ರೆ ಈಗ ಬರ್ತಕ್ಕಂಥ ಜನರೇಷನ್ ಅಪಾರ್ಟ್ಮೆಂಟ್ ನಲ್ಲೇ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ನಲ್ಲೇ ಬೆಳೀತಾ ಇದ್ದಾರೆ. ನಮ್ಮ ತರ ಹಳ್ಳಿನಲ್ಲಿ, ಕೆರೆನಲ್ಲಿ, ಬಾವಿನಲ್ಲಿ ಈಜಾಡ್ಕೊಂಡು ಬೆಳೀತಾ ಇಲ್ಲ. ಅವ್ರಿಗೂ ಸಸ್ಯಗಳ ಬಗ್ಗೆ, ಪರಿಸರದ ಬಗ್ಗೆ ಗೊತ್ತಾಗ್ಬೇಕಲ್ಲ. ಆ ಅಪಾರ್ಟ್ಮೆಂಟ್ ನಲ್ಲಿ ಈ ಸಸ್ಯಗಳನ್ನು ಬೆಳೆಸ್ತಾರೆ. ಆ ಸಸ್ಯಗಳ ಒಂದು ವಿಶೇಷತೆ ಅಂದ್ರೆ ಅಡ್ಡ ಸಾಲಿನಲ್ಲೇ ಹೋಗುತ್ತೆ. T3 ಅಂದ್ರೆ ಅಡ್ಡ ಸಾಲಿನಲ್ಲೇ ಹೋಗುತ್ತೆ. ಮಾವಿನ ಗಿಡ ಎತ್ತರ ಆಗೋದಿಲ್ಲ, ಅಡ್ಡವಾಗಿದ್ರೆ ಬೆಳೀತಾ ಹೋಗುತ್ತೆ. ಏನಪ್ಪಾ ಅಂತಂದ್ರೆ ಈ ಒಂದು ಹುಣಸೆ ಮರ ಕಂಬ ಸಾಲಿನಲ್ಲಿ ಎತ್ತರವಾಗಿ ಬೆಳೆದಿಲ್ಲ, ಅದೇನಪ್ಪಾ ಅದು ಕಂಬ ಸಾಲಿನಲ್ಲಿ ಹೋಗುತ್ತೆ. T4 ನಲ್ಲಿ ಕಂಬ ಸಾಲಿನಲ್ಲಿ ಹೋಗುತ್ತೆ, T3 ನಲ್ಲಿ ಅಡ್ಡ ಸಾಲಿನಲ್ಲಿ ಹೋಗುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ ಇದನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಪ್ರಸ್ತುತವಾಗಿ. ಯಾವ ದೇಶದವರು ಅಂತಂದ್ರೆ ಚೀನಾ ದೇಶದವರು. ನೋಡ್ರಿ, ಒಂದು T3 ಇನ್ನೊಂದು T4. ಬೋನ್ಸಾಯ್ ಅಂತಂದ್ರೆ ಕುಬ್ಜ ಅಂತ ಆಗುತ್ತೆ. ದೊಡ್ಡ ಗಾತ್ರದ ಸಸ್ಯಗಳನ್ನ ಚಿಕ್ಕ ಗಾತ್ರದಲ್ಲಿ ಬೆಳೀತಕ್ಕಂಥ ಒಂದು ತಂತ್ರಜ್ಞಾನಕ್ಕೆ ಬೋನ್ಸಾಯ್ ಅಂತ ಹೇಳ್ತೀವಿ. ಜಪಾನ್ ದೇಶದ ಪದ ಇದು. ಇದರಲ್ಲಿ ಮತ್ತೆ ಎರಡು ರೀತಿಯ ಡಿವೈಡ್ ಮಾಡ್ತೀವಿ. ಒಂದು T3 ಅಂತಂದು, ಇನ್ನೊಂದು T4 ತಂತ್ರಜ್ಞಾನ. ಇದಾದ್ಮೇಲೆ ನೋಡಿ, ಈ ರೀತಿ ವಂಡರ್ಫುಲ್ ಆಗಿರ್ತಕ್ಕಂಥ ಸಸ್ಯಗಳು, ವಂಡರ್ಫುಲ್ ಆಗಿರ್ತಕ್ಕಂಥ ಸಸ್ಯಗಳೇನಪ್ಪ ಅಂದ್ರೆ ಹೈಲೈಟ್ ಆಗ್ತವೆ. ವಂಡರ್ಫುಲ್ ಆಗಿರ್ತಕ್ಕಂಥ ಸಸ್ಯಗಳೇನಂದ್ರೆ ಹೈಲೈಟ್ ಆಗ್ತವೆ. ಇದ್ರೊಳಗೆ ಯಾವ್ದಪ್ಪ ಅಂದ್ರೆ ಬೋನ್ಸಾಯ್ದೊಳಗೆ ವಂಡರ್ಫುಲ್ ಆಗಿರ್ತಕ್ಕಂಥವು. ಇದನ್ನೇ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಭಾಗ, ಇದ್ರದ್ದೇ ಸ್ವಲ್ಪ ಏನಂದ್ರೆ ಮುಂದುವರೆದಿರ್ತಕ್ಕಂಥ ಭಾಗ ಯಾವ್ದಪ್ಪ ಅಂತಂದ್ರೆ ಗ್ರಾಫ್ಟಿಂಗ್ ಅಂತಂದು. ಕನ್ನಡದಲ್ಲಿ ಇದನ್ನ ಕಸಿ ಮಾಡುವಿಕೆ ಅಂತ ಹೇಳ್ತೀವಿ. ಒಂದು ಸಸ್ಯಕ್ಕೆ ಅದೇ ಕುಟುಂಬದ ಇನ್ನೊಂದು ಸಸ್ಯದ ಭಾಗವನ್ನ ಅಟ್ಯಾಚ್ ಮಾಡೋದಕ್ಕೆ, ಜೋಡಣೆ ಮಾಡುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಕಸಿ ಮಾಡುವಿಕೆ ಅಂತ ಹೇಳ್ತೀವಿ. ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಒಂದು ಸಸ್ಯಕ್ಕೆ ಅದೇ ಸಸ್ಯದ ಇನ್ನೊಂದು ಭಾಗವನ್ನ ಜೋಡಣೆ ಮಾಡುವುದಕ್ಕೆ ಗ್ರಾಫ್ಟಿಂಗ್ ಅಥವಾ ಕಸಿ ಮಾಡುವಿಕೆ ಅಂತ ಹೇಳ್ತೀವಿ. ನೋಡ್ರಿ, ಅದು ಚಿತ್ರ ಯಾವ ರೀತಿ ಇರುತ್ತೆ ಅಂದ್ರೆ, ನೋಡ್ರಿ, ಇದನ್ನೇ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಇದನ್ನೇ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಮಾವಿನ ಹಣ್ಣು ಯಾವುದಾದ್ರೆ ಕಲ್ಮಿ ಅಂತ, ಜವಾರಿ ಅಥವಾ ಕಲ್ಮಿ ಅಂತ ಹೇಳ್ತೀವಿ ನಾವು. ಕಲ್ಮಿ ಅಂತದ್ದು ಮಹಾರಾಷ್ಟ್ರದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಹಣ್ಣು ಯಾವುದಪ್ಪ ಅಂದ್ರೆ ರತ್ನಗಿರಿ ಅಂತದ್ದು. ಸ್ವೀಟು ಹಾಗೆ ಇರುತ್ತೆ, ಸೈಜು ಹಾಗೆ ಇರುತ್ತೆ. ನಮ್ಮ ಧಾರವಾಡದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಇನ್ನೊಂದು ಹಣ್ಣು ಅಂದ್ರೆ ಯಾವುದಂದ್ರೆ ಆಪೂಸ್ ಅಂತ ಹೇಳ್ತೀವಿ. ಆಪೂಸ್ ಅಂತ ಇದು ಕೂಡ ಸ್ವೀಟ್ ಆಗಿರುತ್ತೆ, ಇಲ್ಲ ಅನ್ನಂಗಿಲ್ಲ. ಇದು ರತ್ನಗಿರಿ ದೊಡ್ಡ ಗಾತ್ರದಲ್ಲಿ ಇರುತ್ತೆ ಮತ್ತು ಸ್ವೀಟು ಕೂಡ ಜಾಸ್ತಿ ಇರುತ್ತೆ. ಯಾವ್ದಪ್ಪ ಅಂದ್ರೆ ರತ್ನಗಿರಿ ಮಹಾರಾಷ್ಟ್ರದ್ದು. ಆ ಮಹಾರಾಷ್ಟ್ರಕ್ಕಿಂತ ತುಂಬಾ ಚೆನ್ನಾಗಿ ಬೆಳೀತಕ್ಕಂಥ ಒಂದು ವಾತಾವರಣ ಅಂದ್ರೆ ಧಾರವಾಡದಲ್ಲಿದೆ. ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಎದ್ದ ಸಸ್ಯಗಳನ್ನ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಈ ಸಸ್ಯಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಆ ರೀತಿ ಟ್ರಾನ್ಸ್ಪೋರ್ಟ್ ಮಾಡೋ ಬದಲಾಗಿ ಆ ಸಸ್ಯದ ಒಂದು ಭಾಗವನ್ನು ತಗೊಂಡ್ಬಂದು ಅದನ್ನ ವಿ ಶೇಪ್ ನಲ್ಲಿ ಕಟ್ ಮಾಡಿ ಈ ಒಂದು ರತ್ನಗಿರಿ ಒಂದು ಭಾಗವನ್ನ ವಿ ಶೇಪ್ ನಲ್ಲಿ ಕಟ್ ಮಾಡಿ ಸ್ವಲ್ಪ ನ್ಯಾಪ್ಸ್ ದ್ರಾವಣವನ್ನ ಬಳಕೆ ಮಾಡಿ. ನೋಡ್ರಿ, ಕಸಿ ಮಾಡುವಿಕೆಯಲ್ಲಿ ಬಳಸಲಾಗುವ ದ್ರಾವಣ ಇದಾಗಿದೆ ಅಂತ ಕೇಳ್ತಾನೆ. ನ್ಯಾಪ್ಸ್ ದ್ರಾವಣ ಅಂತ ಕೊಡಬೇಕು. ನ್ಯಾಪ್ಸ್ ದ್ರಾವಣವನ್ನು ಬಳಕೆ ಮಾಡಿ ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ಅನ್ನು ತೆಗೆದುಕೊಂಡು ಸುತ್ತಿ ಬಿಟ್ರಪ್ಪ ಅಂದ್ರೆ ಈ ಭಾಗದಲ್ಲಿ ರತ್ನಗಿರಿ, ಈ ಭಾಗದಲ್ಲಿ ಅಂದ್ರೆ ಕಲ್ಮಿ ಇರುತ್ತೆ. ಕಲ್ಮಿ ಇದು ಯೂಸ್ ಆಗೋದು ಉಪ್ಪಿನಕಾಯಿಗೆ ಮಾತ್ರ. ಹುಳಿ ಜಾಸ್ತಿ ಇದು ಸಿಹಿ ಜಾಸ್ತಿ, ಇದು ಬಹಳ ದೊಡ್ಡದಿರುತ್ತೆ ರತ್ನಗಿರಿ ಅಂತಂದು. ಬಹಳಷ್ಟು ರಫ್ತಾಗುತ್ತೆ. ಯಾವ ದೇಶಕ್ಕೆ ಅಂದ್ರೆ ಅಮೆರಿಕಕ್ಕೆ. ಯಾವುದಪ್ಪ ಅಂದ್ರೆ ರತ್ನಗಿರಿ ಹಣ್ಣು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಒಂದು ಸಸ್ಯದ ಭಾಗಕ್ಕೆ ಅದೇ ಕುಟುಂಬದ ಇನ್ನೊಂದು ಸಸ್ಯದ ಭಾಗವನ್ನ ಜೋಡಣೆ ಮಾಡುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಕಸಿ ಮಾಡುವಿಕೆ ಅಥವಾ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಇಲ್ಲ ಸರ್, ಇದು ಬಹಳ ಲೆಂದಿ ಆಗುತ್ತೆ, ಬಹಳ ಇದ್ರೆ ಎಕ್ಸ್ಪೆನ್ಸ್ ಆಗುತ್ತೆ ಅಂದ್ರೆ ಇದಕ್ಕಿಂತ ವಂಡರ್ಫುಲ್ ಆಗಿರ್ತಕ್ಕಂಥ ಟೆಕ್ನಾಲಜಿ ಯಾವುದಾದ್ರು ಟಿಶ್ಯೂ ಕಲ್ಚರ್ ಅಂತ. ನೋಡ್ರಿ, ಈ ಟಿಶ್ಯೂ ಕಲ್ಚರ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಇದೇನಪ್ಪ ಅಂದ್ರೆ ಗ್ರಾಫ್ಟಿಂಗ್ ಇದೆಯಲ್ಲ, ಕಸಿ ಮಾಡುವಿಕೆ ಇದೆಯಲ್ಲ, ಇದು ಅತಿ ಹೆಚ್ಚು ಬಳಕೆ ಆಗೋದು ಮಾವಿನಲ್ಲಿ, ಆಮೇಲೆ ಸಪೋಟದಲ್ಲಿ, ಅದಾದ್ಮೇಲೆ ಗುಲಾಬಿನಲ್ಲಿ.
ಗುಲಾಬಿ ಗಿಡದಲ್ಲಿ ಏನಂದ್ರೆ ಒಂದು 2-3 ಬಣ್ಣದ ಹೂಗಳನ್ನ ಸೆಟ್ ಮಾಡಿಬಿಟ್ರೆ, ಬ್ರಾಂಚ್ಗಳನ್ನ ಸೆಟ್ ಮಾಡಿಬಿಟ್ರೆ ಒಂದೇ ಗಿಡದಲ್ಲಿ ಕೆಂಪು ಗುಲಾಬಿನಲ್ಲಿ ಬಿಳಿ ಗುಲಾಬಿನೂ ಕೂಡ ಪಡಿಬಹುದು, ಹಳದಿ ಗುಲಾಬಿನೂ ಕೂಡ ಪಡಿಬಹುದು. ಆಮೇಲೆ ಏನಪ್ಪಾ ಅಂತಂದ್ರೆ ಹಸಿರು ಗುಲಾಬಿಯನ್ನು ಕೂಡ ಏನಂದ್ರೆ ನಾವು ಪಡಿಬಹುದು, ಹಸಿರು ಗುಲಾಬಿಯನ್ನೇ ಪಡಿಬಹುದು ಒಂದೇ ಗಿಡದಲ್ಲಿ. ಗ್ರಾಫ್ಟಿಂಗ್ ಅಥವಾ ಕಸಿ ಮಾಡುವಿಕೆ ಅಂತ ಹೇಳ್ತೀವಿ ನೋಡ್ರಿ. ಗ್ರಾಫ್ಟಿಂಗ್ ಅಥವಾ ಕಸಿ ಮಾಡುವಿಕೆ ಒಂದೇ ಗಿಡದಲ್ಲಿ ಬಿಳಿ ಗುಲಾಬಿ, ಆಮೇಲೆ ಕೆಂಪು ಗುಲಾಬಿ, ಹಸಿರು ಗುಲಾಬಿ, ಹಳದಿ ಗುಲಾಬಿ, ಈ ರೀತಿ ಅಂದ್ರೆ ಗ್ರಾಫ್ಟಿಂಗ್ ಅನ್ನ ಮಾಡಬಹುದು. ಇದಕ್ಕಿಂತ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಟಿಶ್ಯೂ ಕಲ್ಚರ್ ಅಂತ ಬರ್ತಾ ಇದೆ. ಟಿಶ್ಯೂ ಕಲ್ಚರ್ ಎಲ್ಲಾ ಜೀವಿಗಳ ಒಂದು ಪ್ರಮುಖ ಲಕ್ಷಣ ಟೋಟಿಪೊಟೆನ್ಸಿ ಅಂತ ಹೇಳ್ತೀವಿ. ಟೋಟಿಪೊಟೆನ್ಸಿ ಅಂತಂದ್ರೆ ಎಲ್ಲಾ ಜೀವಿಗಳ, ಸಸ್ಯಗಳ ಒಂದು ಪ್ರಮುಖ ಲಕ್ಷಣ. ಕೋಶಗಳು ತನ್ನಷ್ಟಕ್ಕೆ ತಾನೇ ವಿಭಜನೆಯಾಗುವುದಕ್ಕೆ, ಕೋಶಗಳು ತನ್ನಷ್ಟಕ್ಕೆ ತಾನೇ ವಿಭಜನೆಯಾಗುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಟೋಟಿಪೊಟೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದವರು ಈ ಒಂದು ರತ್ನಗಿರಿ ಜಿಲ್ಲೆಯಿಂದ 1-2 ಬ್ರಾಂಚ್ಗಳನ್ನು ತಗೊಂಡ್ಬರ್ತಾರೆ. ಆ ಬ್ರಾಂಚ್ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಅಗ್ರಿ ಯೂನಿವರ್ಸಿಟಿನಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಸ್ನಿಪ್ಪಿಂಗ್ ಅಂತ ಮಾಡ್ತಾರೆ. ಸ್ನಿಪ್ಪಿಂಗ್ ಅಂತಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಬ್ರಾಂಚ್ ಅನ್ನ, ರತ್ನಗಿರಿಯ ಒಂದು ಡೊಂಗೆಯನ್ನ 1 ರಿಂದ 1.5 ಲಕ್ಷ ಚೂರುಗಳನ್ನಾಗಿ ಕಟ್ ಮಾಡ್ತಾರೆ. ಕಟ್ ಮಾಡಿ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಒಂದು ವಾರ ಕಂಟಿನ್ಯೂಸ್ ಆಗಿ ನ್ಯಾಪ್ಸ್ ದ್ರಾವಣವನ್ನ ಸ್ಪ್ರೇ ಮಾಡ್ತಾರೆ. ನ್ಯಾಪ್ಸ್ ದ್ರಾವಣವನ್ನ ಸ್ಪ್ರೇ ಮಾಡಿದ್ರು ಅಂದ್ರೆ ಇಲ್ಲಿ 1 ವಾರದ ನಂತರ 1 ರಿಂದ 1.5 ಲಕ್ಷ ಏನಪ್ಪ ಅಂದ್ರೆ ಸಸಿಗಳು ಡೆವಲಪ್ ಆಗಿರ್ತಾವು. ಈ ಸಸಿಗಳನ್ನ ತೆಗೆದುಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ ನಲ್ಲಿ ಮಣ್ಣನ್ನು ಹಾಕಿ ಮತ್ತೆ ಸಪರೇಟ್ ಆಗಿ ಬೆಳೆಸಿ ನಮ್ಮ ರೈತರಿಗೆ ಪೂರೈಕೆ ಮಾಡ್ತಾರೆ. ನಾವು ರತ್ನಗಿರಿ ಸಲುವಾಗಿ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗೋದು ಬೇಕಾಗೇ ಇಲ್ಲ, ನಮ್ಮಲ್ಲೇ ಡೆವಲಪ್ ಮಾಡಬಹುದು. ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯ ಕಾರಣ ಈ ಒಂದು ಪ್ರಮುಖ ಲಕ್ಷಣ, ಕೋಶಗಳು ತನ್ನಷ್ಟಕ್ಕೆ ತಾನೇ ವಿಭಜನೆಯಾಗಿ ಬೆಳವಣಿಗೆಯಾಗುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಟೋಟಿಪೊಟೆನ್ಸಿ ಅಂತ ಹೇಳ್ತೀವಿ. ಎಲ್ಲ ಜೀವಿಗಳ ಒಂದು ಪ್ರಮುಖ ಲಕ್ಷಣ ಇದು. ಇದಾದ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸ್ ಬರ್ತವೆ. ಆ ಟರ್ಮ್ಸ್ ನಲ್ಲಿ ಮೊದಲಿದ್ದು ಯಾವ್ದಪ್ಪ ಅಂತಂದ್ರೆ, ಮೊದಲಿದ್ದು ಹೈಲೈಟ್ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಥಿಗ್ಮೋಟ್ರಾಪಿಸಮ್ ಅಂತ. ಥಿಗ್ಮೋಟ್ರಾಪಿಸಮ್ ಸಸ್ಯಗಳು ಸ್ಪರ್ಶಕ್ಕೆ ತೋರುವ ಚಲನೆಯನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಥಿಗ್ಮೋಟ್ರಾಪಿಸಮ್. ನೋಡ್ರಿ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಇದು PSI ನಲ್ಲಿ. ಸಸ್ಯಗಳು ಸ್ಪರ್ಶಕ್ಕೆ ತೋರುವ ಚಲನೆಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಥಿಗ್ಮೋಟ್ರಾಪಿಸಮ್ ಅಂತದ್ದು. ಫಾರ್ ಎಕ್ಸಾಂಪಲ್, ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್. 2 ಸಲ ಕೇಳಿದರೆ PSI ನಲ್ಲಿ. ಮೈಮೋಸಾ ಪುಡಿಕಾ ಅಂತ ಹೇಳ್ತೀವಿ. ಟಚ್ ಮಿ ನಾಟ್ ಅಂತದ್ದು ಧಾರವಾಡದಲ್ಲಿ ಸಿಕ್ಕಾಪಡೆ, ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಮುದುಕೊಂಡ್ಬಿಡುತ್ತೆ. ಅದು ಏನಂದ್ರೆ ಸ್ಪರ್ಶಕ್ಕೆ ತೋರುವ ಚಲನೆ. ಸಸ್ಯಗಳು ಸ್ಪರ್ಶಕ್ಕೆ ತೋರುವ ಚಲನೆಯಿಂದ ಥಿಗ್ಮೋಟ್ರಾಪಿಸಮ್ ಅಂತ ಹೇಳ್ತೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೋಟೋಟ್ರಾಪಿಸಮ್ ಅಂತದ್ದು. ಫೋಟೋಟ್ರಾಪಿಸಮ್ ಸಸ್ಯಗಳು ಬೆಳಕಿಗೆ ತೋರುವ ಚಲನೆಯನ್ನು, ಸಸ್ಯಗಳು ಬೆಳಕಿಗೆ ತೋರ್ತಕ್ಕಂಥ ಚಲನೆ. ನೋಡ್ರಿ, ಸೂರ್ಯಕಾಂತಿ ಹೂವಿದೆಯಲ್ಲ, ಸನ್ಫ್ಲವರ್, ಬೇಕಾದ ಹಾಗೆ ತಿರುಗಿಸಿದ್ರು ನೀವು ಯಾಕಡೆ ಟರ್ನ್ ಆಗುತ್ತೆ, ಸೂರ್ಯನ ಕಡೆನೆ ಟರ್ನ್ ಆಗುತ್ತೆ. ಅದನ್ನೇ ಫೋಟೋಟ್ರಾಪಿಸಮ್ ಅಂತ ಹೇಳ್ತೀವಿ. ಫೋಟೋಟ್ರಾಪಿಸಮ್. ಬ್ರಹ್ಮಕಮಲ ಇದೆಯಲ್ಲ, ಸೂರ್ಯನನ್ನ ಲೈಕ್ ಮಾಡಲ್ಲ, ಅದು ಚಂದ್ರನೇ ಬೇಕದಕ್ಕೆ. ನೋಡ್ರಿ, ಕಮಲಕ್ಕೆ ಯಾರು ಬೇಕು? ಚಂದ್ರನೇ ಬೇಕು. ರಾತ್ರಿ ವೇಳೆಲ್ಲ ಅರಳುತ್ತೆ ಬ್ರಹ್ಮಕಮಲ. ನೋಡ್ರಿ, ಬ್ರಹ್ಮಕಮಲ ಚಂದ್ರನ ಬೆಳಕು ಬೇಕು. ಬ್ರಹ್ಮಕಮಲಕ್ಕೆ, ಸೂರ್ಯಕಾಂತಿಗೆ, ಸನ್ಫ್ಲವರ್ಗೆ ಯಾರ ಬೆಳಕು ಬೇಕು? ಸೂರ್ಯನೇ ಬೇಕು. ಹೀಗಾಗಿ ಸೂರ್ಯಕಾಂತಿ ಅಂತ ಹೇಳ್ತೀವಿ. ಸಸ್ಯಗಳು ಬೆಳಕಿಗೆ ತೋರುವ ಚಲನೆಯನ್ನ ಫೋಟೋಟ್ರಾಪಿಸಮ್, ಸಸ್ಯಗಳು ಸ್ಪರ್ಶಕ್ಕೆ ತೋರುವ ಚಲನೆಯನ್ನ ಥಿಗ್ಮೋಟ್ರಾಪಿಸಮ್. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈಡ್ರೋಪೋನಿಕ್ಸ್. KS ನ ಕ್ವಶನ್ ಇದು. ಸಸ್ಯಗಳನ್ನು ರಾಸಾಯನಿಕಗಳ ಸಹಾಯದಿಂದ, ನೋಡ್ರಿ, ಸಸ್ಯಗಳನ್ನ ರಾಸಾಯನಿಕಗಳ ಸಹಾಯದಿಂದ ಬೆಳೆಸುವುದಕ್ಕೆ ನಾವೇನಂದ್ರೆ ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೀವಿ. ಇದ್ರ ಕ್ವಶನ್ ಕೇಳಿದಾಗ ಎಲ್ಲರೂ ಹೇಳಿದ್ರೆ ನೀರು ಅಂತ ಹಾಕ್ಬಿಟ್ಟಿದ್ರು, ತಪ್ಪಾಗುತ್ತೆ. ಸಸ್ಯಗಳನ್ನ ರಾಸಾಯನಿಕಗಳ ಸಹಾಯದಿಂದ, ಮಣ್ಣಿನ ಸಹಾಯವಿಲ್ಲದೆ ರಾಸಾಯನಿಕಗಳ ಸಹಾಯದಿಂದ ಸಸ್ಯಗಳನ್ನ ಬೆಳೆಸುವುದಕ್ಕೆ ನಾವು ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೀವಿ. ಮನೆ ಮೇಲ್ಗಡೆ, ಆಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಇದ್ರೆ ವೆಂಟಿಲೇಟರ್ ಇದ್ರೆ ಮೇಲ್ಗಡೆ, ಈ ಒಂದು ಕಾರಿಡಾರ್ ಮೇಲ್ಗಡೆ ಈ ಸಸ್ಯಗಳನ್ನು ಬೆಳೆಸ್ತಾರೆ. ಹೈಡ್ರೋಪೋನಿಕ್ಸ್ ಅಂತಂದು ಅಲಂಕಾರಿಕ ಸಸ್ಯಗಳು ಅಂತ ಹೇಳ್ತೀವಿ. ಮನಿ ಪ್ಲಾಂಟ್ ಅಂತ ಹೇಳ್ತೀವಿ. ಅಲಂಕಾರಿಕ ಸಸ್ಯಗಳು ಹೈಡ್ರೋಪೋನಿಕ್ಸ್.
ಮಣ್ಣಿನ ಸಹಾಯವಿಲ್ಲದೆ ರಾಸಾಯನಿಕಗಳ ಸಹಾಯದಿಂದ ಬೆಳೆಯೋದಕ್ಕೆ ಏನಪ್ಪಾ ಅಂದ್ರೆ ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು ಜಿಯೋಟ್ರಾಪಿಸಮ್ ಅಂತ. ಜಿಯೋಟ್ರಾಪಿಸಮ್ ನೋಡ್ರಿ, ಒಂದು ಕ್ವಶನ್ ಇದ್ದೇ ಇರುತ್ತೆ PSI ನಲ್ಲಿ, ಸಿವಿಲ್ PSI ನಲ್ಲಿ. ಜಿಯೋಟ್ರಾಪಿಸಮ್ ಸಸ್ಯಗಳು ಮಣ್ಣಿನೆಡೆಗೆ ತೋರುವ ಚಲನೆಯನ್ನು, ಸಸ್ಯಗಳು ಮಣ್ಣಿನೆಡೆಗೆ ತೋರುವ ಚಲನೆಯನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಜಿಯೋಟ್ರಾಪಿಸಮ್ ಅಂತ ಹೇಳ್ತೀವಿ. ಜಿಯೋಟ್ರಾಪಿಸಮ್ ಅಂತಂದು ಹುಣಸೆ ಆಗಿರ್ಬೋದು, ಮಾವು ಆಗಿರ್ಬೋದು, ಅರಳೆ ಆಗಿರ್ಬೋದು, ಬೇವು ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ಎಲ್ಲಾದ್ರೂ ಬಾವಿ ಹೇಳಿದ್ರೆ ಇವನ್ನ ಪ್ಲಾಂಟೇಶನ್ ಮಾಡಿದ್ರೆ ಬೇರುಗಳನ್ನೆಲ್ಲ ತಗೊಂಡು ಹೋಗಿ ನೀರಿನಲ್ಲಿ ಇಳಿಸ್ಬಿಡ್ತಾವೆ. ಆ ರೀತಿ ಮಣ್ಣಿನ ಆಳಕ್ಕೆ ಇಳಿಸ್ತಕ್ಕಂಥ ಒಂದು ಲಕ್ಷಣವನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಜಿಯೋಟ್ರಾಪಿಸಮ್ ಅಂತ ಹೇಳ್ತೀವಿ. ಮಣ್ಣಿನೆಡೆಗೆ ತೋರುವ ಚಲನೆಯನ್ನು ಜಿಯೋಟ್ರಾಪಿಸಮ್ ಎನ್ನಲಾಗುತ್ತದೆ. ಹೈಡ್ರೋಟ್ರಾಪಿಸಮ್ ಅಂತಂದು, ಹೈಡ್ರೋಟ್ರಾಪಿಸಮ್ ಅಂತಂದು ನೋಡ್ರಿ, ಹೈಡ್ರೋಟ್ರಾಪಿಸಮ್ ಸಸ್ಯಗಳು ನೀರಿನೆಡೆಗೆ ತೋರುವ ಚಲನೆಯನ್ನು, ಸಸ್ಯಗಳು ನೀರಿನೆಡೆಗೆ ತೋರ್ತಕ್ಕಂಥ ಒಂದು ಚಲನೆಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಹೈಡ್ರೋಟ್ರಾಪಿಸಮ್ ಅಂತ ಹೇಳ್ತೀವಿ. ಹೈಡ್ರೋಟ್ರಾಪಿಸಮ್ ಅಂತಂದು ನೋಡ್ರಿ, ಕಂಟಿನ್ಯೂಸ್ ಕ್ವಶನ್ಸ್ ಇರ್ತವೆ ಇವೆಲ್ಲ ಎಕ್ಸಾಮ್ ನಲ್ಲಿ, ಇವನ್ನ ನೆನಪಿನಲ್ಲಿ ಇಟ್ಕೋಬೇಕು. ಏನಪ್ಪಾ ಅಂದ್ರೆ ಈ ಒಂದು ಪಾಚಿ ಸಸ್ಯಗಳು ಬರ್ತವೆ. ಪಾಚಿ ಸಸ್ಯಗಳು ನೀರು ಬೇಕೇ ಬೇಕಿಕ್ಕೆ, ತೇವಾಂಶ ಬೇಕೇ ಬೇಕು. ಆ ರೀತಿ ನೀರಿನೆಡೆಗೆ ತೋರುವ ಚಲನೆಯನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಹೈಡ್ರೋಟ್ರಾಪಿಸಮ್ ಅಂತ ಹೇಳ್ತೀವಿ. ಹೈಡ್ರೋಟ್ರಾಪಿಸಮ್ ಅಂತಂದು ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಾದ್ರೆ ಇನ್ನೊಂದು ವಂಡರ್ಫುಲ್ ಆಗಿರುವಂಥ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ಅದು ಯಾವುದಪ್ಪ ಅಂದ್ರೆ ಸ್ಪೇಸ್ ಟೆಕ್ನಾಲಜಿ ಅಂತಂದು. ಸ್ಪೇಸ್ ಟೆಕ್ನಾಲಜಿ, ಬಾಹ್ಯಾಕಾಶ ತಂತ್ರಜ್ಞಾನ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ ಫ್ರೆಂಡ್ಸು. ಇದರಿಂದ ಮಿಸ್ ಮಾಡ್ಕೋಬೇಡ್ರಿ. ಇದರ ಮೇಲೆ ಒಂದು 5 ರಿಂದ 10 ಕ್ವಶನ್ಸ್ ಏನಿದ್ರೆ ನಮಗೆ ಎಲ್ಲ ಎಕ್ಸಾಮ್ಸ್ ಹೈಲೈಟ್ ಆಗುತ್ತೆ. ಬಿ ಸೇಫ್ ವಿತ್ ದ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ದ ಹೋಮ್. ಮನೆಯಲ್ಲ ಇರಿ, ಚೆನ್ನಾಗಿರಿ. ನಮ್ಮ MG ಸ್ಟಡಿ ಸರ್ಕಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಗೆ ಏನಾದ್ರೆ ನೋಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ, ಮತ್ತೆ ಬೇರೆ ಬೇರೆ ಎಲ್ಲ ಕ್ಲಾಸಸ್ ಅನ್ನ ಎಂಗೇಜ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ರಿ. ಜೀವನ ಅಂದ್ರೆ ಹೋರಾಟ ಅಂದ್ರೆ ಜೀವನ. ಈ ಒಂದು ಲೈಫ್ ನಲ್ಲಿ ಯಾರು ಹೋರಾಟ ಮಾಡ್ತಾರೆ ಅವರು ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಹೀಗಾಗಿ ಸೇಫ್ ಆಗಿರಿ, ಮನೆಯಲ್ಲೇ ಇರಿ. ಏನಂದ್ರೆ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಬರುತ್ತೆ ನಮ್ದು MG ಸ್ಟಡಿ ಸರ್ಕಲ್ ಅಲ್ಲಿ. ಬಿ ಸೇಫ್ ವಿತ್ ದ ಹೋಮ್ ಆ್ಯಂಡ್ ಬಿ ಸೇಫ್ ವಿತ್ ದ MG ಸ್ಟಡಿ ಸರ್ಕಲ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್, ಸಿ.